ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ಹಲ್ಲೆ ಮತ್ತು ದೌರ್ಜನ್ಯಗಳನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಳಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪೋಳ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲಾಟ ಗ್ರಾಮದಲ್ಲಿ ಇದೇ ದಿನಾಂಕ 10ರಂದು ಅದೇ ಗ್ರಾಮದ ಒಬ್ಬ ದಲಿತ ಯುವಕ ದೇವಾಲಯ ಪ್ರವೇಶಿಸಿದ್ದನೆಂದು ಆತನನ್ನು ಥಳಿಸಿರುವ ಘಟನೆ ನಿಜಕ್ಕೂ ಅಮಾನವೀಯ. ಎಲ್ಲ ದೇವರು ಒಂದೇ, ದೇವನೊಬ್ಬ, ನಾಮ ಹಲವು ಎಂದು ನಂಬಿದ ಜಾತ್ಯತೀತ ಭಾರತ ದೇಶದಲ್ಲಿ ಇಂಥ ಘಟನೆಗಳು ನಡೆಯುತ್ತಿರುವುದು ನಿಜಕ್ಕೂ ನಾಚಿಕೆ ತರುವಂಥದ್ದು. ಉಗಲಾಟ ಗ್ರಾಮದ ದ್ಯಾಮವ್ವನ ಗುಡಿಗೆ ಪ್ರವೇಶಿಸಿ ದೇವಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದ ಅರ್ಜುನ್ ಮಾದರ್ ಎಂಬ ಯುವಕನನ್ನು ಅಲ್ಲಿಯೇ ಹರಟೆ ಹೊಡೆಯುತ್ತಾ ಕುಳಿತಿದ್ದ ಸವರ್ಣೀಯರು ಏಕಾಏಕಿ ದಲಿತ ಯುವಕನ ಮೇಲೆ ಎರಗಿ ಯಾರಿಗೆ ಕೇಳಿ ಗುಡಿ ಒಳಗೆ ಪ್ರವೇಶ ಮಾಡಿದೆಯೋ ಮಗನೇ ಎಂದು ನಿಂದಿಸಿ ಅವನನ್ನು ಕಂಬಕ್ಕೆ ಕಟ್ಟಿ ಹೊಡೆದಿರುವ ಘಟನೆಯನ್ನು ಸಿಪಿಐ ಪಕ್ಷದ ರಾಮದುರ್ಗ ತಾಲೂಕಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಇನ್ನು ಸವರ್ಣೀಯರ ಏರಿಯಾಗೆ ದಲಿತರು ಬರಬಾರದೆಂದು ಡಂಗುರ ಸಾರಿರುವ ಸವರ್ಣೀಯರ ನೀತಿ ನಿಜಕ್ಕೂ ಮಾನವ ಕುಲಕ್ಕೆ ನಾಚಿಕೆ ಬರುವಂಥದ್ದು. ಗುಡಿ ಪ್ರವೇಶ ಮಾಡಿದ ಯುವಕನ ಮೇಲೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ದುರಾದೃಷ್ಟಕರ. ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗಿ ಬೆಳಕಿಗೆ ಬರುತ್ತಿವೆ. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆ ಸಂಕನಾಳ ಗ್ರಾಮದ ದಲಿತ ಯುವಕನನ್ನು ಕ್ಷೌರ ಮಾಡಿಸಿಕೊಳ್ಳಲು ಹೋದಾಗ ಕೊಲೆಯಾಗಿದ್ದ. ಇನ್ನು ದಲಿತ ಯುವತಿಯ ಮೇಲೆ ಅತ್ಯಾಚಾರ ನಡೆದಾಗ ಈ ಕುರಿತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅವರನ್ನು ಸಾಮಾಜಿಕ ಬಹಿಷ್ಕಾರ ಹಾಕುವುದು ನಡೆದಿದೆ. ಈ ರೀತಿ ನಡೆದರೆ ದಲಿತರ ರಕ್ಷಣೆ ಹೇಗೆ ಸಾಧ್ಯ? ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇನ್ನು ಉಗಲಾಟ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ದುಷ್ಟರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಇನ್ನು ಗ್ರಾಮದಲ್ಲಿ ಶಾಂತಿ ನೆಲೆಸುವಂತೆ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಸಿಪಿಐಎಂ ಪಕ್ಷದ ರಾಮದುರ್ಗ ತಾಲೂಕಾ ಸಮಿತಿ ಒತ್ತಾಯಿಸಿತು. ಈ ವೇಳೆ ಬೆಳಗಾವಿ ಜಿಲ್ಲಾ ಸಿಪಿಐಎಂ ಕಾರ್ಯದರ್ಶಿ ಜಿಎಂ ಜೈನೇಖಾನ್, ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ, ಫಾರೂಕ್ ಶೇಖ್, ದಲಿತ ಮುಖಂಡ ಬಿಆರ್ ದೊಡ್ಡಮನಿ, ಮಹಿಳಾ ಸಂಘಟನೆಯ ಮುಖಂಡರು, ಅದೇ ರೀತಿ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಭೀಮವಾದ ನ್ಯೂಸ್, ರಾಮದುರ್ಗ. ಬಾಗಲಕೋಟೆ ಜಿಲ್ಲೆಯಲ್ಲಿ ಗುಡಿ ಒಳಗ ದೇವರಿಗೆ ದರ್ಶನ ಮಾಡಿಕೊಂಡು ವಾಪಸ್ ಬರೋ ಮುಂದೆ ನೀವು ದಲಿತರು ಪ್ರವೇಶ ಇಲ್ಲ ಅಂತೇಳಿ ಆ ದಲಿತ ಯುವಕನನ್ನು ಎಳ್ಕೊಂಡ್ಬಂದು ಕಂಬ ಕಟ್ಟೆಯಾಗಿ ಹೊಡೆದಿದ್ದಾರೆ. ಅದನ್ನು ವಿರೋಧಿಸಿ ಮತ್ತು ಆ ಯಾರ ಹಲ್ಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ಇವತ್ತು ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದೊಳಗೆ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಆ ಪ್ರತಿಭಟನೆ ಒಳಗೆ ಭಾಗವಹಿಸಿದ ಬೆಳಗಾವಿ ಜಿಲ್ಲಾ ಸಿಪಿಐ ಪಕ್ಷದ ಕಾರ್ಯದರ್ಶಿಯಾದ ಗೈಬು ಜೈನೇಖಾನ್ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೀನಿ.